ಹಲೋ ಫ್ರೆಂಡ್ಸ್, ಇವತ್ತು ನಾನು 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ನಲ್ಲಿ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಮ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಸ್, ಇಟ್ ಈಸ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಥೇಲ್ಸ್ ಥಿಯರಮ್. ಓಕೆನಾ? ಈ ಥಿಯರಮ್ ನಿಮ್ಗೆ ಅರ್ಥ ಆಗಬೇಕು ಅಂದ್ರೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಬರುವಂತ ಕೆಲವೊಂದು ಥಿಯರಮ್ಗಳು ನಿಮಗೆ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಬೇಕಾಗತ್ತೆ. ನೆನಪಿಲ್ವಾ? ನೋ ವರೀಸ್, ಅದನ್ನ ಮತ್ತೆ ನಿಮಗೆ ರಿವೈಸ್ ಮಾಡ್ಕೊಂತ ಈ ಕಂಪ್ಲೀಟ್ ಥಿಯರಮ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಜವಾಬ್ದಾರಿ ನಂದು, ಅರ್ಥ ಮಾಡ್ಕೊಳ್ಬೇಕಿರೋ ಜವಾಬ್ದಾರಿ ನಿಮ್ದು. ಕಂಪ್ಲೀಟ್ ವಿಡಿಯೋನ ಒಂದು ಚೂರು ಮಿಸ್ ಇಲ್ಲದೆ ನೋಡ್ತೀರಲ್ಲ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಈ ಥಿಯರಮ್ ಸ್ಟೇಟ್ಮೆಂಟ್ನ ತುಂಬಾ ನೀಟಾಗಿ ವರ್ಡ್ ಟು ವರ್ಡ್ ಅರ್ಥ ಮಾಡ್ಕೊಳ್ಳಿ. ಡೀಟೇಲ್ ಆಗಿ ಹೇಳ್ತೀನಿ. ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಎನಿ ಒನ್ ಸೈಡ್ ಆಫ್ ಅ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ ಟೂ ಸೈಡ್ಸ್ ಇನ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಏನ್ ಹಾಗಾದ್ರೆ, ಒಂದು ಟ್ರಯಾಂಗಲ್ ಇರುತ್ತೆ, ಒಂದು ಟ್ರಯಾಂಗಲ್ ಹಾಕಿದ್ದೀನಿ. ಈ ಟ್ರಯಾಂಗಲ್ ನ ಯಾವ್ದಾದ್ರೂ ಒಂದು ಸೈಡಿಗೆ, ಈ ಟ್ರಯಾಂಗಲ್ ಈ ಸೈಡ್ಗಾದ್ರೂ ಆಗಿರ್ಬೋದು, ಈ ಸೈಡ್ಗಾದ್ರೂ ಆಗಿರ್ಬೋದು, ಈ ಸೈಡ್ಗಾದ್ರೂ ಆಗಿರ್ಬೋದು. ಓಕೆನಾ? ಯಾವ್ದಾದ್ರೂ ಒಂದು ಸೈಡ್ಗೆ ಒಂದು ಪ್ಯಾರಲಲ್ ಲೈನ್ ನ ಹಾಕ್ಬೇಕಂತೆ. ಸೊ ಪ್ಯಾರಲಲ್ ಇವಾಗ ನಾನು ಇಲ್ಲಿ ಹಾಕ್ಬೋದು. ಇದು ಯಾವ್ದು ಪ್ಯಾರಲಲ್ ಆಯ್ತು? ಈ ಸೈಡಿಗೆ ಪ್ಯಾರಲಲ್ ಆಯ್ತು. ಅಕಸ್ಮಾತ್ ನಾನು ಹೀಗೆ ಹಾಕಿದೆ ಅಂದ್ರೆ ಅದು ಯಾವ್ದಕ್ಕೆ ಪ್ಯಾರಲಲ್ ಆಯ್ತು? ಈ ಲೈನಿಗೆ ಪ್ಯಾರಲಲ್ ಆಯ್ತು. ಓಕೆನಾ? ಅದೇ ನಾನು ಇವಾಗ ಹೀಗೆ ಹಾಕಿದ್ರೆ ಯಾವ ಸೈಡಿಗೆ ಪ್ಯಾರಲಲ್ ಆಗ್ದಂಗೆ ಆಯ್ತು? ಈ ಸೈಡಿಗೆ ಪ್ಯಾರಲಲ್ ಆಗ್ದಂಗೆ ಆಯ್ತು. ಓಕೆನಾ? ಸೊ ಯಾವ್ದಾದ್ರೂ ಒಂದು ಸೈಡಿಗೆ ನಾವು ಪ್ಯಾರಲಲ್ ಲೈನ್ ನ ಹಾಕ್ಬೇಕಂತೆ. ಓಕೆನಾ? ಸೊ ಈ ಟ್ರಯಾಂಗಲ್ ನಲ್ಲಿ ಯಾವ್ದಕ್ಕೆ ಹಾಕಿದ್ದಾರೆ? ಬಿ ಸಿ ಅನ್ನೋ ಸೈಡಿಗೆ ಡಿ ಅನ್ನೋ ಪ್ಯಾರಲಲ್ ಲೈನ್ ನ ಹಾಕಿದ್ದಾರೆ. ಓಕೆನಾ? ಸೊ ಈ ಲೈನಿಗೆ ಡಿ ಅನ್ನೋ ಪ್ಯಾರಲಲ್ ಲೈನ್ ನ ಹಾಕಿದ್ದಾಯ್ತು. If a line is drawn parallel to any one side of a triangle, so ಹಾಕಿದಾಯ್ತು. To intersect the other two sides, ಆ other two sides ಯಾವುದು? ಎರಡು other two sides ನ intersect ಮಾಡುತ್ತಂತೆ. ಯಾವ್ದು ಆ ಸೈಡು? ಎ ಬಿ, ಇದು ಒಂದು ಸೈಡ್. ಎ ಸಿ, ದಿಸ್ ಇಸ್ ಅನದರ್ ಸೈಡ್. ಎ ಬಿ ಮತ್ತೆ ಎ ಸಿ ಅನ್ನೋ ಎರಡು ಸೈಡ್ ಅನ್ನ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಮಾಡುತ್ತಂತೆ. ಯಾವ್ದು ಟೂ ಇಂಟರ್ಸೆಕ್ಟ್ ಪಾಯಿಂಟ್? ಡಿ ಮತ್ತೆ ಇ. ಎ ಬಿ ನ ಡಿ ಹತ್ರ ಇಂಟರ್ಸೆಕ್ಟ್ ಮಾಡಿದೆ, ಎ ಸಿ ಸೈಡ್ ನ ಇ ಹತ್ರ ಇಂಟರ್ಸೆಕ್ಟ್ ಮಾಡಿದೆ. ಓಕೆನಾ? ಸೊ ಇಂಟರ್ಸೆಕ್ಟ್ ಮಾಡಾದ್ಮೇಲೆ ಏನಾಗುತ್ತೆ? ಇಲ್ಲಿಂದ ಇಲ್ಲಿವರೆಗೂ ಹಾಫ್ ಸ್ಟೇಟ್ಮೆಂಟ್, ಥಿಯರಮ್ ಹಾಫ್ ಸ್ಟೇಟ್ಮೆಂಟ್. ಈಗ ನೆಕ್ಸ್ಟ್ ಇದೆಲ್ಲ ಇನ್ನೂ ಹಾಫ್ ಸ್ಟೇಟ್ಮೆಂಟ್. ಅದು ಏನ್ ಹೇಳುತ್ತೆ? ಲೈನ್ ಡ್ರಾನ್ ಮಾಡಿದ್ದಾಯ್ತು. ಸೊ ಮಾಡಾದ್ಮೇಲೆ ಆ ಎರಡು ಸೈಡ್ ನ ಡಿ ಮತ್ತೆ ಇ ನಲ್ಲಿ ಇಂಟರ್ಸೆಕ್ಟ್ ಮಾಡಿದ್ದಾಯ್ತು. ಅದಾದ್ಮೇಲೆ ಏನಾಗುತ್ತೆ? ದೆನ್ ದ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ಆ ಕಟ್ ಆಗಿರುತ್ತಲ್ಲ, ಆ ಕಟ್ ಆಗಿರೋ ಸೈಡ್ಸ್ ಗಳು ಸೇಮ್ ರೇಷಿಯೋನಲ್ಲಿ ಡಿವೈಡ್ ಆಗಿರುತ್ತಂತೆ. ಎ ಡಿ ಬೈ ಡಿ ಬಿ ಎಷ್ಟಿರುತ್ತೋ ಎ ಇ ಬೈ ಇ ಸಿ ಇರುತ್ತೆ. ಸೇಮ್ ರೇಷಿಯೋನಲ್ಲಿ ಡಿವೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸೇಮ್ ರೇಷಿಯೋ ಅಂತ ಇದೆ, ಅದನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನದು ಸೇಮ್ ರೇಷಿಯೋ ಅಂದ್ರೆ? ತುಂಬಾ ಸುಲಭವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಅನ್ನ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಅನ್ನ ಮಾಡ್ಲಿಕ್ಕೆ ಸುಮ್ಮನೆ ಉದಾಹರಣೆ ಕೊಡೋದು, 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕಿ ಅನ್ನ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಅದೇ 2 ಲೋಟ ಅಕ್ಕಿಗೆ ಎಷ್ಟು ನೀರ್ ಹಾಕ್ಬೇಕು? 4 ಹಾಕ್ಬೇಕು. 3 ಲೋಟ ಅಕ್ಕಿಗೆ ಎಷ್ಟು ಹಾಕ್ಬೇಕು? 6 ಲೋಟ ನೀರ್ ಹಾಕ್ಬೇಕು ಅಲ್ವಾ? ಸೊ ನಾನು ಏನ್ ಹೇಳ್ದೆ? 1 ಲೋಟ ಅಕ್ಕಿಗೆ 2 ಲೋಟ ನೀರು, 2 ಲೋಟ ಅಕ್ಕಿಗೆ 4 ಲೋಟ ನೀರು, 3 ಲೋಟ ಅಕ್ಕಿಗೆ 6 ಲೋಟ ನೀರು. ಓಕೆನಾ? ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ನಂಬರ್ಗಳು ಚೇಂಜ್ ಆಗಿದೆ, ಬಟ್ ರೇಷಿಯೋ ಈಸ್ ಸೇಮ್. ಓಕೆನಾ? ಹೇಗೆ ಅಂತ ಹೇಳ್ತೀನಿ. ಈ 1/2 ಅಂದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು. ಅದನ್ನ ಡಬಲ್ ಮಾಡ್ದೆ, ಇಲ್ಲಿ ಡಬಲ್ ಮಾಡಿದಾಗ ಇದ್ರು ಡಬಲ್ ಮಾಡೋದು. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2 1s 2 2s ಅಗೇನ್ ಐ ಗಾಟ್ 1/2. 3 ಲೋಟ ಅಕ್ಕಿಗೆ 6 ಲೋಟ ನೀರು. ಸೊ 3 1s 3 2s ಅಗೇನ್ ಐ ಗಾಟ್ 1/2. ಸೊ ಆಲ್ ದೀಸ್ ಆರ್ ಸೇಮ್ ರೇಷಿಯೋ ಅಲ್ವಾ? ಸೊ ಅದನ್ನ ಸೇಮ್ ರೇಷಿಯೋ ಅಂತ ಕರೀತಾರೆ. ಅದೇ ರೀತಿ ಇವಾಗ ಇಲ್ಲಿ ಸೇಮ್ ರೇಷಿಯೋ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಇವಾಗ ಇದು 3 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳಿ. ಇದು 3 ಸೆಂಟಿಮೀಟರ್ ಇದೆ. ಓಕೆನಾ? ಇದು 3 ಇದ್ದಾಗ ಇದು 6 ಆಗುತ್ತೆ ಅಂತ ಅನ್ಕೊಳ್ಳಿ. ಫೈನ್. ಇಲ್ಲಿ 3, ಇವಾಗ ನಾನು ಇಲ್ಲಿ ಮಾಡ್ತೀನಿ, ಇಲ್ಲಿ 4 ಹಾಕ್ತೀನಿ. ಇಲ್ಲಿ 4 ಇದ್ದಾಗ ಇದು 8 ಆಗುತ್ತೆ ಅಂತ ಅನ್ಕೊಳ್ಳಿ. ಆರ್ ದೇ ಇನ್ ಸೇಮ್ ರೇಷಿಯೋ? ಚೆಕ್ ಮಾಡ್ಲಾ? ಇಲ್ಲಿ 3 ಇದೆ ಅಲ್ವಾ? ಸೊ 3
ಡಿವೈಡೆಡ್ ಬೈ 6, ಇಲ್ಲಿ 4 ಡಿವೈಡೆಡ್ ಬೈ 8. ಎರಡು ಸಿಂಪ್ಲಿಫೈ ಮಾಡೋಣ. 3 1s are 3, 3 2s are 6, 1/2. 4 1s are 4, 4 2s are 8, 1/2. So both are in same ratio. ಓಕೆನಾ, ಅರ್ಥ ಆಯ್ತಲ್ಲ? ಸೊ ಇದನ್ನ ಅವರು ಡಿವೈಡೆಡ್ ಇನ್ ಸೇಮ್ ರೇಷಿಯೋ. ಯಾವಾಗ ಟ್ರಯಾಂಗಲ್ ನ ಒಂದು ಬೇಸ್ಗೆ ನಾವು ಪ್ಯಾರಲಲ್ ಲೈನ್ ಡ್ರಾ ಮಾಡ್ತೀವೋ, ಆ ಪ್ಯಾರಲಲ್ ಲೈನ್ ಏನ್ ಮಾಡುತ್ತೆ, ಆ ಟ್ರಯಾಂಗಲ್ ನ ಇನ್ನ ಉಳಿದ ಎರಡು ಸೈಡ್ ನ ಎರಡು ಪಾಯಿಂಟ್ ಹತ್ರ ಡಿವೈಡ್ ಮಾಡುತ್ತೆ. ಆ ಡಿವೈಡ್ ಮಾಡಾದ್ಮೇಲೆ ಆ ಎರಡು ಸೈಡ್ ನ ಸೇಮ್ ರೇಷಿಯೋನಲ್ಲಿ ಡಿವೈಡ್ ಮಾಡುತ್ತೆ. ಸ್ಟೇಟ್ಮೆಂಟ್ ಅರ್ಥ ಆಯ್ತಲ್ಲ?